ಭಾರತ ಸೇರಿದಂತೆ ಈಗ ದೇಶದಾದ್ಯಂತ ಕೇವಲ ಕೊರೋನಾದ ಆರ್ಭಟ ಇಲ್ಲ. ಇಲ್ಲಿ ವಿಶ್ವದಾದ್ಯಂತ ಕೂಡ ಕೊರೋನಾದ ಆರ್ಭಟ ಮುಂದುವರಿತಾ ಇದೆ. ಅದರಲ್ಲೂ ಕೂಡ ಮುಂದುವರಿದ ರಾಷ್ಟ್ರಗಳಲ್ಲೇ USA, UK, ಚೀನಾ ಇಲ್ಲೆಲ್ಲವೂ ಕೂಡ ಕೊರೋನಾ ತಾಂಡವ ಆಡ್ತಾ ಇದೆ. ಇನ್ನೊಂದು ಕಡೆ ದೇಶದಲ್ಲೂ ಕೂಡ ಕೇಸ್ಗಳ ಸಂಖ್ಯೆ ಜೊತೆಗೆ ಸಾವಿನ ಸಂಖ್ಯೆ ಕೂಡ ನಿಧಾನಕ್ಕೆ ಏರಿಕೆ ಆಗ್ತಾ ಇರೋದು ಅಗೇನ್ ಆರೋಗ್ಯ ಇಲಾಖೆಯ ನಿದ್ದೆಯನ್ನ ಗೆಡಿಸ್ತಾ ಇದೆ. ಪ್ರಮುಖವಾಗಿ ಅಮೆರಿಕ, ಬ್ರಿಟನ್, ಚೀನಾ, ಫ್ರಾನ್ಸ್ ದೇಶಗಳಲ್ಲಿ ಕಂಡು ಬಂದಿದ್ದ ಕೊರೋನಾದ ಹೊಸ ಸಬ್ ವೇರಿಯಂಟ್ JN1 ಭಾರತದಲ್ಲೂ ಇದೀಗ ಕಂಡು ಬಂದಿದೆ. ನೆರೆಯ ಕೇರಳದಲ್ಲಿ ಮೊದಲ ಕೇಸ್ ಪತ್ತೆಯಾಗಿದೆ. JN1 ಒಮಿಕ್ರಾನ್ನ ಸಬ್ ವೇರಿಯಂಟ್ BA.2.86 ವಂಶಕ್ಕೆ ಸೇರಿದ್ದಾಗಿದೆ. ಇದನ್ನ ಪಿರೋಲಾ ಅಂತ ಕೂಡ ಕರೆಯಲಾಗುತ್ತೆ. ಇದು ಅಪಾಯಕಾರಿನಾ ಇಲ್ವಾ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಆದರೆ ಶರವೇಗದಲ್ಲಿ ಮಾತ್ರ ಹಬ್ತಾ ಇದೆ. ಕೇರಳದ ಕಣ್ಣೂರಿನಲ್ಲಿ 80 ವರ್ಷದ ವೃದ್ಧರೊಬ್ಬರು ಕೋವಿಡ್ಗೆ ಬಲಿಯಾಗಿದ್ದಾರೆ. ಇದು ಕಳೆದ 2 ದಿನಗಳಲ್ಲಿ 2ನೇ ಸಾವಾಗಿರೋದು ಕಳವಳಕ್ಕೆ ಕಾರಣ ಆಗಿದೆ. ಕಣ್ಣೂರಿನ ಪಾನೂರಿನಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕ್ ಧಾರಣೆ ಕಡ್ಡಾಯ ಮಾಡಲಾಗಿದೆ. ಸಾರ್ವಜನಿಕ ಸಭೆ ಸಮಾರಂಭಗಳ ಮೇಲೂ ಕೂಡ ಹಲವು ನಿರ್ಬಂಧಗಳನ್ನು ಹೇರಲಾಗ್ತಾ ಇದೆ. ಈ ಬೆನ್ನಲ್ಲೇ ರಾಜ್ಯ ಸರ್ಕಾರ ಕೂಡ ಅಲರ್ಟ್ ಆಗಿದೆ. ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ತುರ್ತು ಸಭೆ ನಡೆಸಿ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಸದ್ಯಕ್ಕೆ 58 ಸಕ್ರಿಯ ಕೇಸ್ಗಳು ನಮ್ಮ ರಾಜ್ಯದಲ್ಲಿದೆ. ಆತಂಕ ಬೇಡ ಅಂತ ಅವರು ಹೇಳಿದ್ದಾರೆ. ಮಂಗಳವಾರ ತಾಂತ್ರಿಕ ಸಲಹಾ ಸಮಿತಿ ಸಭೆ ಕರೆಯೋದಕ್ಕೆ ನಿರ್ಧರಿಸಿದ್ದಾರೆ. ಈ ಬಗ್ಗೆ ಸಚಿವರು ಪ್ರತಿಕ್ರಿಯೆ ಕೊಟ್ಟು ಮಂಗಳವಾರ ಸಭೆ ಬಳಿಕ ಸರ್ಕಾರಕ್ಕೆ ಸಲಹೆಗಳನ್ನು ಕೊಡಲಾಗುತ್ತೆ. ಎಲ್ಲರೂ ಎಚ್ಚರಿಕೆಯಿಂದ ಇರೋಣ, ಅನಾಹುತ ಆಗೋದಕ್ಕೆ ಬಿಡಬಾರ್ದು ಅಂದ್ರು. ಬಾರ್ಡರ್ಗಳನ್ನು ಸೀಲ್ ಮಾಡೋದು, ರೈಲ್ವೆ ವಿಮಾನ ನಿಲ್ದಾಣದಲ್ಲಿ ಸದ್ಯಕ್ಕೆ ತಪಾಸಣೆ ಮಾಡೋದೆಲ್ಲ ಸರಿಯಿಲ್ಲ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪರೀಕ್ಷೆಗಳನ್ನು ಹೆಚ್ಚು ಮಾಡ್ತೀವಿ. ರಾಜ್ಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ರಚನೆಗೆ ಸಿದ್ಧತೆ ನಡೆದಿದೆ ಅಂತ ತಿಳಿಸಿದ್ದಾರೆ. ಕೋವಿಡ್ಗೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣಿಸ್ತಾ ಇದೆ. 14ನೇ ತಾರೀಕಿನಿಂದ ಇನ್ಫ್ಯಾಕ್ಟ್ ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಕೆಲವು ಕಡೆ ಮಾಕ್ ಡ್ರಿಲ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಮಾಕ್ ಡ್ರಿಲ್ ಅಂತ ಹೇಳಿದ್ರೆ ಅಣಕು ಕಾರ್ಯಾಚರಣೆ. ಈಗ ಬೆಡ್ಗಳ ಕೆಪಾಸಿಟಿ ಎಷ್ಟಿದೆ, ಮತ್ತೆ ಸಿಬ್ಬಂದಿಗಳ ಸಂಖ್ಯೆ ಎಷ್ಟಿದೆ, ಜೊತೆಗೆ ಆಕ್ಸಿಜನ್ ಇರ್ಬೋದು ಅಥವಾ ICUಗಳ ಸಂಖ್ಯೆ ಎಷ್ಟಿದೆ, ಎಷ್ಟು ಬೇಕಾಗತ್ತೆ, ಮತ್ತೆ ಎಲ್ಲಿ ಅತಿ ಹೆಚ್ಚು ಕೇಸ್ಗಳು ಸ್ಫೋಟ ಆಗಬಹುದು, ಜನಸಂದಣಿ ಹೆಚ್ಚಿರುವಂತಹ ಪ್ರದೇಶಗಳಲ್ಲಿ ಅವೈಲೇಬಲ್ ಆಸ್ಪತ್ರೆಗಳಲ್ಲಿ ಎಲ್ಲ ಫೆಸಿಲಿಟಿ ಇದೆಯಾ ಅಂತೆಲ್ಲ ಚೆಕ್ ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ಸಿಬ್ಬಂದಿಗಳಿಗೂ ಅಲರ್ಟ್ ಆಗಿರುವಂತೆ ಹೇಳಿದ್ದಾರೆ. ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಇರಬಹುದು ಅಥವಾ RT-PCR ಟೆಸ್ಟ್ ಇರ್ಬೋದು, ಎಲ್ಲವನ್ನ ಕೂಡ ಮಾಡೋದಕ್ಕೆ ಕಿಟ್ಗಳು ಸಮರ್ಪಕ ಸಂಖ್ಯೆಯಲ್ಲಿ ಇದೆಯಾ ಅಂತೆಲ್ಲ ಮಾಹಿತಿಯನ್ನ ಆರೋಗ್ಯ ಇಲಾಖೆಯಿಂದ ಸಚಿವರು ಪಡ್ಕೊಂಡಿದ್ದಾರೆ. ಕೆಮ್ಮು, ಕಫ ಅಥವಾ ಜ್ವರ ಮತ್ತು ಈ ಇನ್ಫ್ಲೂಯೆನ್ಸಾ ಥರ ಇರ್ತಕ್ಕಂಥ ಒಂದು ಇದ್ದರೆ ಖಂಡಿತವಾಗಿಯೂ ನಾವು ಅದನ್ನು ಟೆಸ್ಟ್ ಮಾಡಿಸ್ಕೊಂಬಿಡೋದು ಒಳ್ಳೆಯದು. RT-PCRನ ನಮ್ಮ ಇಲಾಖೆಯಲ್ಲೂ ಕೂಡ ಈಗ ಇದಕ್ಕೆ ಅವಶ್ಯಕತೆ ಇರತಕ್ಕಂಥ ಟೆಸ್ಟ್ ಮಾಡುವಂಥ ಕಿಟ್ಸನ್ನು ಹೆಚ್ಚು ಇನ್ನು ತೊಗೊಳ್ಳೋದಕ್ಕೆ ನಾವು ಹೇಳಿದ್ದೀವಿ. RT-PCR ಕಿಟ್ಸ್ ಇರ್ಬೋದು, ಆಮೇಲೆ ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್ RAT ಆ ಕಿಟ್ಸು ಕೂಡ ಖರೀದಿ ಮಾಡೋದಕ್ಕೆ, ಆಮೇಲೆ ಈ VTM ಅಂತ ಇದೆ, ಆ VTM ಅನ್ನು ಕೂಡ ಖರೀದಿ ಮಾಡೋದಕ್ಕೆ, ಯಾಕಂದರೆ RT-PCR ಟೆಸ್ಟ್ ಮಾಡೋದಕ್ಕೆ ಅದು ಕೂಡ ಬೇಕು. ಸೊ ಅದನ್ನು ಕೂಡ ನಮ್ಮ ಏಜೆನ್ಸಿಗೆ ಹೇಳಿದ್ದೀವಿ. ಇನ್ನು ಹೆಚ್ಚಿನ ಪ್ರೊಕ್ಯೂರ್ಮೆಂಟ್ ಮಾಡಿ ಮುಂದಿನ 3 ತಿಂಗಳಿಗೆ ಅವಶ್ಯಕ ಇರುವಷ್ಟು ಏನು ಆ ಒಂದು ಟೆಸ್ಟಿಂಗ್ ಕಿಟ್ಸನ್ನು ನಮ್ಮ ಕರ್ನಾಟಕ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನಿಂದ ಖರೀದಿ ಮಾಡೋದಕ್ಕೆ ಇವತ್ತು ಮೀಟಿಂಗಲ್ಲಿ ಅದನ್ನು ಕೂಡ ತೀರ್ಮಾನ ಮಾಡಿದ್ದೀವಿ. ಸೊ ಅದನ್ನು ಕೂಡ ತೊಗೊಳ್ತೀವಿ. ಕೇರಳದಿಂದ ಕರ್ನಾಟಕಕ್ಕೆ ಬರೋರನ್ನ ಎಲ್ಲರೂ ತಪಾಸಣೆ ಮಾಡಿಸ್ಬೇಕು, ಅಥವಾ ಏರ್ಪೋರ್ಟಲ್ಲಿ ಬರೋರು ತಪಾಸಣೆ ಮಾಡಿಸ್ಬೇಕು, ರೈಲ್ವೆ ಸ್ಟೇಷನ್ಗೆ ಬರೋ ಎಲ್ಲರೂ ತಪಾಸಣೆ ಮಾಡಿಸ್ಬೇಕು. ಅದು ಈಗಿನ ಪರಿಸ್ಥಿತಿ ಅದು ಅವಶ್ಯಕತೆ ಇಲ್ಲ. ಈ ಆಸ್ಪತ್ರೆಗಳಲ್ಲಿ ನಾವು ಟೆಸ್ಟಿಂಗ್ ಶುರು ಮಾಡ್ತಾಯಿದ್ದೀವಿ. ಸೊ ಅದರಲ್ಲಿ ನಮಗೆ ಹೆಚ್ಚು ಕೇಸಸ್ ಬರೋದಕ್ಕೆ ಪ್ರಾರಂಭ ಆದರೆ ಆವಾಗ ನಾವು ಮುಂದಿನ ಕ್ರಮ ತೊಗೊಳ್ತಕ್ಕಂಥದ್ದಕ್ಕೆ ಯೋಚನೆ ಮಾಡ್ಬೋದು ಅಂತ ಇದೆ. ಹೇಗೋ ಮಂಗಳವಾರ ನಮ್ಮ ಸಲಹೆ ಸಮಿತಿನೂ ಅವರು ಕೂತ್ಕೊಳ್ತಾರೆ. ಅಷ್ಟೊತ್ತಿಗೆ ಇನ್ನು 3 ದಿವಸದಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗುತ್ತೆ ನೋಡೋಣ. ತದನಂತರ ಆ ಒಂದು ಕ್ರಮಕ್ಕೆ ಹೋಗಬೇಕೆ ಹೊರತು ಈಗಲೇ ನಾವು ನಮ್ಮ ಬಾರ್ಡರ್ಗಳನ್ನು ಸೀಲ್ ಮಾಡೋದಾಗಲಿ, ಅದು ಎಲ್ರಿಗೂ ಒಂಥರ ಬಂದವ್ರಿಗೆಲ್ರಿಗೂ ನೀವು ನಿಲ್ಲಿಸಿ ಅವ್ರು ಟೆಸ್ಟ್ ಮಾಡಿಸೋದು, ಅದರ ಈಗಿನ ಒಂದು ಸಿಚುವೇಶನ್ಗೆ ಅದರ ಒಂದು ಅವಶ್ಯಕತೆ ಇಲ್ಲ ಅಂತ ನಾವೊಂದು ಈಗ ಆ ತೀರ್ಮಾನಕ್ಕೆ ಇವತ್ತಿಗೆ ಬಂದಿದ್ದೀವಿ. ಮುಂದೆ ಏನು ಬದಲಾವಣೆ ಆಗಬೇಕಾದ್ರೆ ಆವಾಗ ನೋಡ್ಕೊಳ್ಳೋಣ. ಇದು ರಾಜ್ಯ ಕೋವಿಡ್ಗೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆ ಸಿದ್ಧತೆ ನೋಡಿದ್ರಿ. ಹಾಗಾದ್ರೆ ಈಗ ಪತ್ತೆ ಆಗಿರುವಂತಹ ಉಪತಳಿಯ ಲಕ್ಷಣಗಳು ಏನು? ಹೊಸ ಸಿಂಪ್ಟಮ್ಸ್ ಏನಾದರೂ ಇನ್ಕ್ಲೂಡ್ ಆಗಿದೆಯಾ? ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆ ಏನು ಹೇಳ್ತಾ ಇದೆ ಆ ಬಗ್ಗೆ ಕೂಡ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಮತ್ತೆ ಕೊರೋನಾದ ಆತಂಕ ಶುರುವಾಗ್ತಾ ಇದೆ. JN ಉಪತಳಿಯ ಗುಣಲಕ್ಷಣ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಒಂದು
ಮೂಗು ಕಟ್ಟುವಿಕೆ ಕಾಮನ್ ಸಿಂಪ್ಟಮ್ಸು, ಕೆಮ್ಮು, ಅತಿಯಾಗಿ ಕೆಮ್ಮು ಬರೋದು, ಆಮೇಲೆ ಎದೆ ಉರಿಯೋದು, ಇದೆಲ್ಲವೂ ಕೂಡ ಈ ಉಪತಳಿಯ ಕಾಮನ್ ಸಿಂಪ್ಟಮ್ಸ್ ಆಗ್ತಾ ಇದೆ. ಜ್ವರ ಪದೇ ಪದೇ ಕಾಣಿಸ್ಕೊಳ್ಳೋದು, ತೀರಾ ಸುಸ್ತು ರೀತಿ ಆಗೋದು, ಇಡೀ ದೇಹ ನಿತ್ರಾಣಗೊಳ್ಳುವಂತಹ ಲಕ್ಷಣಗಳು. ಹಳೆ ಕೋವಿಡ್ನ ಸಮಯದಲ್ಲಿ ಏನೆಲ್ಲ ಕಾಮನ್ ಸಿಂಪ್ಟಮ್ಸ್ ಇತ್ತು ಅದೆಲ್ಲವೂ ಕೂಡ ಇದೆ. ಆಮೇಲೆ ಅತಿಸಾರ, ಮತ್ತೆ ವಿಪರೀತವಾಗಿ ತಲೆನೋವು ಬರೋದು, ಒಂದು ಭಾಗದಲ್ಲಿ ಹೆಚ್ಚು ತಲೆನೋವು ಬರೋದು, ಮತ್ತೆ ಸದಾ ಮೂಗು ಸ್ರವಿಸ್ತಾನೆ ಇರುವಂತಹ ಪರಿಸ್ಥಿತಿ ಕೂಡ, ಆ ಮೂಗು ಕ್ಲಾಟ್ ಆಗೋದಿರ್ಬೋದು ಅಥವಾ ವಿಪರೀತವಾಗಿ ಅಲ್ಲಿ ಮ್ಯೂಕಸ್ ಹೊರಬರೋದು, ಇದೆಲ್ಲವೂ ಕೂಡ ಕಾಮನ್ ಲಕ್ಷಣಗಳಾಗ್ತಾ ಇದೆ JN ಉಪತಳಿಗೆ ಸಂಬಂಧಪಟ್ಟಂತೆ. ಇದರ ವೈರಲ್ ಲೋಡ್ ಎಷ್ಟು ಮತ್ತೆ ಇದರ CT ವ್ಯಾಲ್ಯೂ ಏನು, ಇದೆಲ್ಲವನ್ನ ಕೂಡ ಇನ್ನೂ ವಿಜ್ಞಾನಿಗಳು ಕಂಡು ಹಿಡಿತಾ ಇದ್ದಾರೆ. ಹೀಗಾಗಿ ಆತಂಕ ಅಂತೂ ಇದ್ದೇ ಇದೆ. ಒಮಿಕ್ರಾನ್ನ ಉಪತಳಿ ಅಂದ ತಕ್ಷಣ ಒಮಿಕ್ರಾನ್ಗೆ ಇರುವಂತಹ ಕೆಪಾಸಿಟಿ ನಮ್ಮೆಲ್ರಿಗೂ ಗೊತ್ತು. ಅತ್ಯಂತ ರ್ಯಾಪಿಡ್ ಆಗಿ ಕರೋನಾದ 3ನೇ ಅಲೆಯಲ್ಲಿ ನಾವು ನೋಡಿದ್ವಿ ಹೇಗೆ ಸ್ಪ್ರೆಡ್ ಆಗಿತ್ತು ಅಂತ. ರ್ಯಾಪಿಡ್ ಆಗಿ ಸ್ಪ್ರೆಡ್ ಆಗುವಂತಹ ಲಕ್ಷಣ ಇದಕ್ಕೂ ಇದೆ. ಮತ್ತೆ ಕೆಲವು ತಜ್ಞರು ಹೇಳ್ತಾ ಇರೋದು ರೋಗ ನಿರೋಧಕ ಶಕ್ತಿಯನ್ನು ಭೇದಿಸುವಂತಹ ಸಾಮರ್ಥ್ಯ ಈ JN ಉಪತಳಿಗೆ ಇದೆ ಅಂತ ಹೇಳ್ತಾ ಇದ್ದಾರೆ. ಬೂಸ್ಟರ್ ಡೋಸ್ಗಳನ್ನ ಅಗತ್ಯ ಇದ್ದವರು, ಅಂದ್ರೆ ಕೋಮಾರ್ಬಿಡ್ ಕಂಡೀಷನ್ಗಳಿಂದ ಬಳಲ್ತಾ ಇರೋರು, ಅಂದ್ರೆ ಒಂದಕ್ಕಿಂತ ಹೆಚ್ಚು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರೋರು ಬೂಸ್ಟರ್ ಡೋಸ್ ಅನ್ನ ಪಡೆದುಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನುವಂತಹ ಸಜೆಷನ್ ಅನ್ನ ಕೂಡ ಸದ್ಯಕ್ಕೆ ತಜ್ಞರು ಕೊಡ್ತಾ ಇದ್ದಾರೆ. ವ್ಯಾಕ್ಸಿನ್ ಎಫೆಕ್ಟ್ ಏನು, ಏನ್ ಕತೆ, ವೈರಲ್ ಲೋಡ್ ಏನು, ಜಿನೋಮ್ ಸೀಕ್ವೆನ್ಸ್ಗೆ ಬೇಕಾಗಿರುವಂತಹ ಸಿದ್ಧತೆಗಳು ಯಾವ ರೀತಿಯಾಗಿದೆ, ಇದೆಲ್ಲದರ ಬಗ್ಗೆ ಕೂಡ ಈಗ ಆರೋಗ್ಯ ಇಲಾಖೆ ಮುನ್ನೆಚ್ಚರಿಕೆಯನ್ನ ವಹಿಸ್ತಾ ಇದೆ. ಬಟ್ ಯಾವುದಕ್ಕೂ ಎಲ್ಲಾ ರೀತಿಯ ತಯಾರಿಯನ್ನು ಮಾಡಿಕೊಳ್ಳಿ. RT-PCR ಟೆಸ್ಟ್ ಕಿಟ್ಗಳನ್ನ ಹಾಗೆ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ಗಳನ್ನ ವಿಪರೀತವಾಗಿ ಮಾಡಬೇಕಾಗಬಹುದು ಅನ್ನೋ ಮುನ್ಸೂಚನೆ ಅಂತೂ ಸದ್ಯಕ್ಕಿದೆ. ಇನ್ನೂ ಯಾವುದೇ ಮಾರ್ಗಸೂಚಿಗಳನ್ನು ಕೊಟ್ಟಿಲ್ಲ. ಕೇರಳದಲ್ಲಿ ಈಗ 90% ಕೇಸ್ಗಳು ಪತ್ತೆ ಆಗಿದೆ. ಆಲ್ಮೋಸ್ಟ್ ಇಡೀ ದೇಶದಲ್ಲಿರೋ ಕೇಸ್ನಲ್ಲಿ 90% ಇರೋದೇ ನಮ್ಮ ನೆರೆಯ ರಾಜ್ಯ ಕೇರಳದಲ್ಲಿ. ಮತ್ತೆ ನೀವು ಕೊರೋನಾದ 1ನೇ ಅಲೆ 2ನೇ ಅಲೆಯಲ್ಲೂ ಕೂಡ ನೀವು ನೋಡಿರ್ಬೋದು. ಮೊದಲು ಕೇರಳದಲ್ಲಿ ಸ್ಫೋಟ ಆಗ್ತಾ ಇತ್ತು, ನಂತರ ಮಹಾರಾಷ್ಟ್ರ, ಅನಂತರ ಕರ್ನಾಟಕಕ್ಕೂ ಅದರ ಎಫೆಕ್ಟ್ ಆಗ್ತಾ ಇತ್ತು. ಈಗಲೂ ಅಷ್ಟೇ ಅದೇ ಹಾದಿಯಲ್ಲಿ ಅದೇ ಗ್ರಾಫ್ ಅಲ್ಲಿ ಕಾಣಿಸ್ತಾ ಇದೆ ನಮಗೆ. ಕೋವಿಡ್ನ ಕೇಸು ಅತಿ ಹೆಚ್ಚು ಬಾಧಿತ ಆಗ್ತಾ ಇರೋದು ಕೇರಳದಲ್ಲಿ. ಇನ್ನು ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಮಾಸ್ಕ್ ಬಗ್ಗೆ ಮರ್ತೇ ಬಿಟ್ಟಿದ್ದೀವಿ. ತೀರಾ ಪೊಲ್ಯೂಷನ್ ಕಂಟ್ರೋಲ್ಗೆ ಅಂತ ನಾವು ಮಾಸ್ಕ್ ಅನ್ನು ಯೂಸ್ ಮಾಡ್ತಾ ಇದ್ವಿ. ಬಟ್ ಈಗ ಒಳ್ಳೆ ಮಾಸ್ಕ್ ಅನ್ನ ಯೂಸ್ ಮಾಡಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಗೈಡ್ಲೈನ್ಸ್ ಅಲ್ಲ, ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಗೈಡ್ಲೈನ್ಸ್ ಯಾವುದು ಕೂಡ ಬಿಡುಗಡೆ ಆಗಿಲ್ಲ. ಬಟ್ ಸಾರ್ವಜನಿಕ ಸ್ಥಳದಲ್ಲಿ ನೀವು ಓಡಾಡಬೇಕಾದ್ರೆ, ಆಫೀಸಲ್ಲಿ ಕೆಲಸ ಮಾಡಬೇಕಾದ್ರೆ ಮಾಸ್ಕ್ ಧರಿಸಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಸ್ಯಾನಿಟೈಸೇಷನ್ ಬಗ್ಗೆ ಕೂಡ ಯೋಚನೆ ಮಾಡಿ, ಮತ್ತೆ ಫಿಸಿಕಲ್ ಡಿಸ್ಟೆನ್ಸ್ ಅನ್ನು ಜಾಸ್ತಿ ಮಾಡ್ಕೊಳ್ಳಿ, ಅಂದ್ರೆ ಸಾಮಾಜಿಕ ಅಂತರವನ್ನು ಜಾಸ್ತಿ ಕಾಯ್ದುಕೊಳ್ಳಿ ಅಂತ ಕೂಡ ಹೇಳಿದ್ದಾರೆ. ರೋಗ ಲಕ್ಷಣ ಇದ್ರೆ ಕೂಡಲೇ ವೈದ್ಯರನ್ನ ಭೇಟಿಯಾಗಿ, ಮನೆಯಲ್ಲಿ ನೀವೇ ಡಾಕ್ಟರ್ ಆಗೋಕ್ಕೆ ಹೋಗಬೇಡಿ. ಸ್ವಯಂ ಟ್ರೀಟ್ಮೆಂಟ್ ಅನ್ನು ತಗೊಂಡು ಎಡವಟ್ಟುಗಳನ್ನು ಮಾಡ್ಕೊಳ್ಬೇಡಿ. ಬೇಕಾಬಿಟ್ಟಿಯಾಗಿ ಇಲ್ಲಿ ಹಿಂದೆ ನಾವು ನೋಡಿದ್ವಿ ಕೊರೋನಾದ 2ನೇ ಅಲೆ ಸಂದರ್ಭದಲ್ಲಿ ತುಂಬಾ ಹೆಚ್ಚು ಆಂಟಿಬಯೋಟಿಕ್ಸ್ ತಗೊಂಡು ಕೂಡ ಅದು ಇನ್ನೊಂದಷ್ಟು ಸಮಸ್ಯೆಗಳಿಗೆ ಕಾರಣ ಆಗಿತ್ತು. ಮತ್ತೆ ವಿನಾಕಾರಣ ಈಗ ನ್ಯೂ ಇಯರ್ ಅಥವಾ ಕ್ರಿಸ್ಮಸ್ ಹಾಲಿಡೇಸ್ ಅಂತ ಹೇಳಿ ಗುಂಪುಗೂಡೋದು, ಅಲ್ಲಿ ಪಾರ್ಟಿ ಮಾಡೋದು, ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಆರೋಗ್ಯಕರ ಆಹಾರವನ್ನು ಸೇವಿಸಿ, ಹೆಚ್ಚು ಜಂಕ್ ಫುಡ್ ಅನ್ನ ಸೇವಿಸಬೇಡಿ, ಪ್ರೊಸೆಸ್ಡ್ ಫುಡ್ ಅನ್ನ ಸೇವಿಸಬೇಡಿ ಅಂತ ಕೂಡ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಬಿಸಿ ನೀರನ್ನ ಹೆಚ್ಚು ಹೆಚ್ಚು ಕುಡೀರಿ ಅನ್ನುವಂತಹ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ದೇಹವನ್ನ ಆದಷ್ಟು ವಾರ್ಮ್ ಇಟ್ಕೊಳ್ಳೋಕೆ ಪ್ರಯತ್ನ ಪಡಿ. ಬಿಕಾಸ್ ಚಳಿಗಾಲ ಆಗಿರೋದ್ರಿಂದ ಈ ನ್ಯೂಮೋನಿಯಾ ಕೇಸಸ್ ಜಾಸ್ತಿ ಆಗ್ತಾ ಇದೆ, ಸ್ಯಾರಿ ಕೇಸಸ್ ಕೂಡ ಜಾಸ್ತಿ ಆಗ್ತಾ ಇದೆ, ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್ಗಳು ಜಾಸ್ತಿ ಆಗ್ತಾ ಇದೆ, ILI ಕೇಸಸ್ಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ನಿಮ್ಮನ್ನು ನೀವು ವಾರ್ಮ್ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಏನ್ ಮಾಡಬಾರ್ದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ನೋಡ್ತಾ ಇದ್ದೀವಿ. ಸೋಂಕಿತ ವ್ಯಕ್ತಿ ಇದ್ರೆ ಅವರನ್ನ ಆಲಂಗಿಸಬಾರ್ದು, ಅಂದ್ರೆ ತಪ್ಕೊಳ್ಳೋದು ಅಥವಾ ಅವ್ರ ಜೊತೆಗೆ ಹೆಚ್ಚು ಫಿಸಿಕಲ್ ಕಾಂಟ್ಯಾಕ್ಟ್ ಅನ್ನ ಮಾಡಬಾರ್ದು ಅಂತ ಹೇಳಿದ್ದಾರೆ. ಮತ್ತೆ ಅನಾವಶ್ಯಕವಾಗಿ ಯಾರನ್ನಾದ್ರೂ ಮೀಟ್ ಮಾಡಿದಾಗ ಕೈ ಕುಲ್ಕೋದು ಅದೆಲ್ಲವನ್ನ ಕೂಡ ಅವಾಯ್ಡ್ ಮಾಡಿ ಸದ್ಯಕ್ಕೆ ಅಂತ ಕೂಡ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಬರ್ತಾ ಇದೆ. ನೀರಿನ ಬಾಟ್ಲಿ ಜೊತೆಗೆ ಆಹಾರ, ಕರವಸ್ತ್ರ, ಟವಲ್ ಅನ್ನ ಹಂಚ್ಕೊಳ್ಬೇಡಿ. ಶೇರ್ ಮಾಡಬಾರ್ದು ಅನ್ನೋದು ಯಾವ್ಯಾವ ವಿಚಾರ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಸೋಪಿನಿಂದ ಕೈ ತೊಳಿತಾರಿ, ಆಗಾಗ ಸ್ಯಾನಿಟೈಸ್ ಮಾಡ್ಕೊಳ್ತಾರಿ, ಮಾಸ್ಕ್ ಅಪ್, ಸ್ಯಾನಿಟೈಸ್ ಎಲ್ಲವನ್ನ ಕೂಡ ರಿಪೀಟ್ ಮಾಡಿ ಅಂತ ಹೇಳಿದ್ದಾರೆ. ಮತ್ತೆ ಪದೇ ಪದೇ ಕಣ್ಣು ಬಾಯನ್ನ ಮುಟ್ಕೊಳ್ಬಾರ್ದು ಅಂತ ಕೂಡ ಹೇಳಿದ್ದಾರೆ. ಇದು ಲಾಸ್ಟ್ ಕರೋನಾದ 1ನೇ ಅಲೆಯಿಂದ ಕೂಡ ಹೇಳ್ಕೊಂಡು ಬರ್ತಾ ಇದ್ರು. ಪದೇ ಪದೇ ಉಗುಳೋ ಅಭ್ಯಾಸ ಇದ್ರೆ ಅದನ್ನು ಕೂಡ ನಿಲ್ಲಿಸ್ಕೊಳ್ಳಿ, ಅದು ನಿಮಗೆ ಅನುಕೂಲ ಆಗುತ್ತೆ. ಬಿಕಾಸ್ ಕೊರೋನಾ ಯೂಶಲಿ ಲಂಗ್ಸ್ಗೆ ಎಫೆಕ್ಟ್ ಮಾಡುವಂತಹ ಕೆಪಾಸಿಟಿ ಇರೋ ವೈರಸ್ಸು. ಯಾವುದೇ ಸಬ್ ವೇರಿಯಂಟ್ ಆದ್ರೂ ಕೂಡ ಮೊದಲು ಡ್ಯಾಮೇಜ್ ಆಗೋದೇ ಲಂಗ್ಸು.